ಹೇಳೋದು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಒಂದ್ಸತಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ಮತದಾನದ ಹಕ್ಕಿಗೆ ಗ್ಯಾರಂಟಿ ಫಲಾನುಭವಿಗಳಿಗೆ ಒಂದು ಲಿಂಕ್ ಮಾಡ್ತಿರುವಂತದ್ದು. ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಸರಿ ಇಲ್ಲ ಅಂತ. ಸರ್, ಮುಖ್ಯಮಂತ್ರಿಗಳು ಹೇಳೋ ಉದ್ದೇಶ ಇಷ್ಟೇ, ಅದಕ್ಕೇನು ವಿಶೇಷವಾದ ಅರ್ಥ ಕಲ್ಪಿಸಬೇಕಾಗಿಲ್ಲ. ಏನು SIR ಪ್ರತಿಕ್ರಿಯೆ ಬಂದು ಇವರೆಲ್ಲ ಒಂದು ಅವೈಜ್ಞಾನಿಕವಾಗಿ ಹೇಳಿದ್ರಲ್ಲ, ನೀವು ಮತದಾರರ ಹಕ್ಕನ್ನು ಇದನ್ನು ಕೊಡಬೇಕು, ಅದನ್ನು ಕೊಡಬೇಕು, ಅದು ಕೊಡಲಿಲ್ಲ ಅಂದರೆ ನೀವು ನಿಮ್ಮ ಇದೇ ಬರೋದಿಲ್ಲ ಅಂತ ಹೇಳಿದ್ರಲ್ಲ. ಹಾಗಾಗಿ ನಮ್ಮ ಜನ ಸ್ವಲ್ಪ ಜಾಗೃತರಾಗಿ ಅಥವಾ ಗೊತ್ತಿರೋರಿಗೆ ಕೇಳಿಕೊಂಡು ಮತದಾರವನ್ನು ವಂಚಿತರಾಗೋದು ಬೇಡ ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳಿರೋದು. ಪಾಯಿಂಟ್ ಹೇಳಿದ್ರು, ಅಶಿಕ್ಷಿತರು ಅನಕ್ಷರಸ್ಥರು ಅವರು ಕೂಡ ಮತದಾನ ಮಾಡ್ತಾರೆ. ಇಂತ ಒಂದು ಪ್ರಕ್ರಿಯೆನಲ್ಲಿ ಪಾಪ ಅವ್ರಿಗೆ ಪಾಲ್ಗೊಳ್ಳೋದು ಗೊತ್ತಾಗ್ಲಿಲ್ವೇನೋ, ಹೇಳ್ಕೊಡೋರು ಯಾರು, ಇದೆಲ್ಲ ಕಾರಣ ಇದೆ. ಆದ್ರೆ ಅವ್ರು ಇವತ್ತಿಗೆ ಸರ್ಕಾರದಿಂದ ಫಲಾನುಭವಿಗಳಿದ್ದಾರೆ. ನಾಳೆ ದಿವಸ ಅವ್ರು ಮತದಾನದ ಹಕ್ಕಿಲ್ಲ ಅಂತ ಹೇಳಿ ನೀವು ಹೇಳಿದ್ದು ಒಂದು ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಜನ ಸ್ವಲ್ಪ ಜಾಗೃತರಾಗ್ಲಿ ಅನ್ನೋ ಉದ್ದೇಶಕ್ಕೆ ಹೇಳಿದ್ದಾರೆ ಹೊರತು ಅದನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಇದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಹಕ್ಕು ನಿಜ. ನಮ್ಮ ಉದ್ದೇಶನೂ ಇದನ್ನ ನಾವೇನು ಹೇಳ್ತಾ ಇದ್ದೀವಿ, ಯಾರು ಎರಡೆರಡು ಕಡೆ ಮತದಾರರ ಇದ್ದಾರೆ, ಡೂಪ್ಲಿಕೇಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇವೆಲ್ಲವೂ ಹೋಗಿ ಸ್ವಚ್ಛವಾದಂತ ಒಂದು ಪಟ್ಟಿ ಬರಲಿ ಅನ್ನೋದೇ ನಮ್ಮ ಉದ್ದೇಶ. ಆಯ್ತು, ಮತದಾರರ ಪಟ್ಟಿನೇ ಬರಲಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದನ್ನ ದುರುಪಯೋಗ ಪಡಿಸ್ಕೊಂಡವ್ರು ಎಷ್ಟು ಜನ. ಚಿಲುಮೆ ಅನ್ನೋ ಒಂದು ಸಂಸ್ಥೆ ಏನ್ ಮಾಡ್ತು ಮಲೇಶ್ಪುರಂ ಅಲ್ಲಿ, ಮತದಾರರ ಚೀಟಿಗಳನ್ನೇ ಡೂಪ್ಲಿಕೇಟ್ ಚೀಟಿಗಳನ್ನೇ ತಯಾರು ಮಾಡ್ತು. ಅದು ಇವ್ರ ಯೋಗ್ಯತೆ ಅಲ್ವಾ? ಅದಲ್ದಿರ ಮಹಾದೇವಪುರದಲ್ಲಿ ಖಾಲಿ ಸೈಟು, ಮನೆಗಿನೇ ಏನೂ ಕಟ್ಟಿಲ್ಲ, ಒಂದು ಗುಡಿಸ್ಲಿಲ್ಲ, ಆ ಸೈಟ್ ನಂಬರ್ ಹಾಕ್ಬಿಟ್ಟು 20 ಜನ ಮತದಾರರ ಹೆಸರನ್ನ ನೋಂದಾಯಿಸ್ತಾರೆ. ಇದು ಇವ್ರ ಯೋಗ್ಯತೆ ಅಲ್ವಾ? ಕೇಳಬಹುದಾದ್ರೆ ಎಲ್ಲವನ್ನೂ ಕೇಳ್ಬೋದು ಸರ್. ನಾವು ಹೇಳೋದು ಏನಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರು ಹೇಳಿದ್ದು ಅಥವಾ ಮತ್ತೊಬ್ಬರು ಹೇಳಿದ್ದು ಅದು ಅನ್ನೋದಕ್ಕಿಂತ ನೀವು ಮಾಡಿರೋ ಇದನ್ನ ನೀವು ಸುಲಭೀಕರಣ ಮಾಡಬೇಕಾಗಿತ್ತು. ಇದು ಈಗ ನೀವು ಮಾಡಿರುವಂತದ್ದು ಬಹಳ ಕಷ್ಟ. ಆಮೇಲೆ ರಾಮನಗರದಲ್ಲಿ ಪಾಷಾ ಅವರೇ ಒಂದು ಮಸೀದಿನ ನಡೀತಾ ಇತ್ತಪ್ಪ ಇದು SIR ಪ್ರಕ್ರಿಯೆ. ಚುನಾವಣಾ ಆಯೋಗದ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಮನೆ ಬಾಗ್ಲಿಗೆ ಹೋಗ್ಬೇಕು, ಮಂಟಪದಲ್ಲೂ ನಡೀತಾ ಇತ್ತು, ಮಂಟಪದಲ್ಲೂ ನಡೀತು, ಮಸೀದಿಯಲ್ಲೂ ನಡೀತು, ಇಲ್ಲಿ ಬೆಂಗಳೂರಿನಲ್ಲೂ ನಡೀತು, ನಮಗೂ ಬಂದಿತ್ತು ತಣಿಸಂದ್ರದ ಹತ್ರ ಒಂದು ಕಲ್ಯಾಣ ಮಂಟಪದಲ್ಲಿ ನಡೀತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಯಾವುದೇ ಒಂದು ಸಮುದಾಯ ಒಂದು ಪಕ್ಷ ಮಾಡುವಂತದ್ದಲ್ಲ ಸರ್. ಅದು ಅಲ್ಲ, ಈಗ ಮಸೀದಿ ಅಂತ ಬಂದ ತಕ್ಷಣನೇ ಕೆಲವರ ಕಿವಿಗಳು ಬಹಳ ಚುರುಕಾಗ್ತವೆ. ಏನಾಗುತ್ತೆ, ಆಯಾ ಕ್ಷೇತ್ರದ ಶಾಸಕ ಅವರು ಯಾವುದೇ ಸಮುದಾಯದ ಮತದಾರರಾಗಿರ್ಲಿ, ಈ ಒಂದು ಪ್ರಕ್ರಿಯೆ ಎಲ್ಲೋ ಒಂದು ಕಡೆ ಸೇರಿಸಿ ಎಲ್ಲಾನು ಒಟ್ಟಿಗೆ ಮಾಡಿಸೋಣ ಅಂತ ಮಾಡಿದಂತ ಪ್ರತಿಕ್ರಿಯೆ ಅದರಲ್ಲಿ ಪ್ರಕ್ರಿಯೆಯ ಒಂದು ಪ್ರಾಥಮಿಕ ಅವಶ್ಯಕತೆ ಏನ್ ಗೊತ್ತಾ, ನಿಮ್ಮ ಮನೆಗೆ ಬಂದು ಕೊಡಬೇಕು, ನಿಮ್ಮ ಮನೇನೆ ಅಂತ ದೃಢೀಕರಿಸಿ ಅದಾದ್ಮೇಲೆ ನಾನು ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು. ಅವ್ರು ಮಾಡಿದ್ದು ಎರಡೂ ಮಾಡಿದ್ದು ತಪ್ಪು. ನಾವು ಮಾಡಿದ್ದು ಸರಿ ಅಂತ ಹೇಳಲ್ಲ. ಆಯಾ ಕ್ಷೇತ್ರದ ಶಾಸಕರುಗಳು ಅವರವರ ಬೇರೆ ಈ ರಾಜಕೀಯದ ಚಟುವಟಿಕೆಗಳು ಕಾರ್ಯಕ್ರಮಗಳು ಮಾಡಕ್ ಹೋದಾಗ ಆಗಿರುವಂತದ್ದು. ಎಕ್ಸಾಂಪಲ್, ಪಶ್ಚಿಮ ಬಂಗಾಳದಲ್ಲಿ ಸರ್ 90 ಲಕ್ಷಕ್ಕಿಂತ ಹೆಚ್ಚು ಮತ ಡಿಲೀಟ್ ಆಯ್ತಲ್ಲ, 33 ಲಕ್ಷ ಜನ ನ್ಯಾಯಾಲಯದ ಬಾಗಿಲು ಬಡದ್ರಲ್ಲ. ನ್ಯಾಯಾಲಯವು ಕೂಡ ಹೇಳ್ತೋ ಇವರು ಹಕ್ಕಿದೆ ಅಂತ ಹೇಳಿ. ಅಲ್ಲಿ ಸಿಕ್ಕಿದ್ದೆಷ್ಟು ಜನಕ್ಕೆ? 3 ಲಕ್ಷ ಜನಕ್ಕೆ ಮಾತ್ರ ಮತದಾನದ ಹಕ್ಕು. ನ್ಯಾಯಾಲಯ ಹೆಂಗ್ ಹೇಳ್ತು ಅಂತ ನಾನು ಹೇಳ್ತೀನಿ, ಬರ್ತೀನಿ. ನ್ಯಾಯಾಲಯ ಮುಗಿದು ಪಟ್ಟಿ ಪ್ರಕಟ ಆದ್ಮೇಲೆ ಅದರ ಒಂದು ಪ್ರಚಾರ ಆದ್ಮೇಲೆ ಬರೋದಲ್ಲ, ಆ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದ್ದಾಗ್ಲೂ ನಿಮ್ಗೆ ಅವಕಾಶ ಇದೆ ಬರ್ಲಿಕ್ಕೆ. ನೀವು ಅವಾಗ್ಲೇ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಡಿರೆಕ್ಷನ್ಸ್ ಕೊಡ್ತೀವಿ. ಇನ್ಫ್ಯಾಕ್ಟ್ ಕೊಟ್ಟಿದೆ. ಎಷ್ಟೋ ರಾಜ್ಯಗಳಲ್ಲಿ ಎಲೆಕ್ಷನ್ ಕಮಿಷನ್ಗೆ, ಅಲ್ಲಿನ ಸ್ಥಳೀಯ ರಾಜ್ಯ ಚುನಾವಣಾ ಆಯೋಗಕ್ಕೆ ನೀವು ಸಂಗ್ರಹಿಸಿರುವಂತ ಡೇಟಾವನ್ನ, ಮಾಹಿತಿಯನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಸಿಗೋರಂಗೆ ಲಭಿಸೋಂಗೆ ನೀವು ಹಾಕಿ ಅಂತ ಆರ್ಡರ್ ಮಾಡಿದೆ. ಅವತ್ತು ಆರ್ಡರ್ ಮಾಡಿದಾಗ ಆ ಕ್ಷಣಕ್ಕೆ ಬೇಕಾದಂತ ಪರಿಹಾರ ಸೂತ್ರಗಳನ್ನ ಹೆಣಿಯೋದು ಅಥವಾ ಪಡ್ಕೊಳ್ಳೋದು ಬಹಳ ಸುಲಭ ಇರ್ತದೆ. ಇದು ಒಂದು ಭಾಗ. ಇನ್ನೂ ಒಂದು ಪ್ರಶ್ನೆ, ಪಲ್ಲವಿ ಮತ್ತೆ ರಾಘವೇಂದ್ರ ಅವರೇ ನೋಡಿ, ಇಲ್ಲಿ ಶುರು ಆಗೋದಕ್ಕೂ ಮುಂಚೆ ನಮಗೇನು ಹೇಳಿದ್ರು ಅಂದ್ರೆ, ಅರೌಂಡ್ 91.61% ಮತದಾರರು ಆಲ್ರೆಡಿ ಮ್ಯಾಪ್ಡ್. ಅಂದ್ರೆ ಏನರ್ಥ, ಇಲ್ಲಿ 100 ಜನ ಇದ್ರೆ 92 ಜನರು ಅವರ ಪೂರ್ವಜರು 2002ರಲ್ಲಿ ಮತ ಚಲಾವಣೆ ಮಾಡಿರುವಂಥದ್ದು, ಮತ್ತೆ ಅವ್ರು ಇವತ್ತಿಗೂ ರಾಜ್ಯದಲ್ಲಿ ಉಪಸ್ಥಿತರಿರುವಂಥದ್ದು, ಅದೆರಡನ್ನು ನಾವು ಜೋಡಣೆ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಇಟ್ಸ್ ಅ ಮ್ಯಾಟರ್ ಆಫ್ 54 lakh ಪೀಪಲ್. ಇಷ್ಟೇ ಬಾಕಿ ಇರೋದು. 54 ಲಕ್ಷ ಜನನ ಮಾತ್ರ ನಾವು ಎಣಿಸ್ಬೇಕು, ಎನ್ಯೂಮರೇಟ್ ಮಾಡಬೇಕು, ಮ್ಯಾಪ್ ಮಾಡಬೇಕು ಅಂತ. ಆದ್ರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ವ್ಯತ್ಯಾಸ. ಇದಕ್ಕೆ ಆಸ್ ಅ ಕಾಮನ್ ಮ್ಯಾನ್ ನನ್ನ ಅಭಿಪ್ರಾಯ ಅಥವಾ ಒಂದು ಅನಿಸಿಕೆ ಏನಿರ್ಬೋದು ಅಂದ್ರೆ,
ಬೆಂಗಳೂರು ಯಾರ್ದು ಸ್ವಂತ ಅಲ್ಲ, ಕೆಲವರು ಒಂದು ಸಣ್ಣ ಜನಸಂಖ್ಯೆ ಮಾತ್ರ ಇಲ್ಲಿಗೆ ಮೂಲ ಬೆಂಗಳೂರು ನಿವಾಸಿಗಳು, ಇನ್ನೆಲ್ಲರೂ ಹೊರಗಡೆಯಿಂದ ಬರೋರೇನೆ, ಬರ್ತಾರೆ ಹೋಗ್ತಾರೆ. ಬಂದವರು ಒಂದ್ ಕಡೆ ಇರೋದಿಲ್ಲ. ಈ ವರ್ಷ ವೈಟ್ ಫೀಲ್ಡ್ ಕೆಲಸ ಅಂದ್ರೆ ಅಲ್ಲಿರ್ತಾರೆ, ನಾಳೆ ದಿವಸ ದೇವನಹಳ್ಳಿ ಕೆಲಸ ಅಂದ್ರೆ ಅಲ್ಲಿಗೆ ಹೋಗ್ತಾರೆ. ಸೊ ಹಂಗಾಗಿ ಅಲ್ಲೂ ಒಂದು ಬದಲಾವಣೆ ಇದೆ, ಒಂದು ವಲಸೆ ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಒಂದು ದೊಡ್ಡ ಪ್ರಮಾಣದ ವ್ಯತ್ಯಾಸ ನಿಮಗೆ ಯಾವ ರೀತಿಯ ಮಾಹಿತಿ ಅಥವಾ ಒಂದು ಅಭಿಪ್ರಾಯವನ್ನ ಮೂಡಿಸ್ತಿದೆ ನಿಮ್ಮಲ್ಲಿ ಅಂತ ಪಲ್ಲವಿ, ಇಫ್ ಯು ಕ್ಯಾನ್ ಪ್ಲೀಸ್. ಸರ್, ಅವ್ರು ಹೇಳಿರೋ ಹಾಗೆ ಮ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಮ್ಯಾಪ್ ಯಾವ ಥರ ಆಗಿದೆ ಅಂದರೆ, ನಾವು ಫಿಸಿಕಲಿ ಏನು ನಾವು ಇವಾಗ ಚಾಲೆಂಜಸ್ನ ಫೇಸ್ ಮಾಡಿದ್ದೀವಿ ಅದ್ರ ಪ್ರಕಾರ, ನನ್ನ ಹೆಸರು ಪಲ್ಲವಿ ಆದರೆ ನನ್ನ ತಾಯಿ ಹೆಸರು ಗಾಯತ್ರಿ ಅಂತ. ಇವಾಗ ಅವ್ರ ಮ್ಯಾಪ್ ಯಾವ ಥರ ಆಗಿದೆ, ಹಳೆ 2002 SIR ಫಾರ್ಮ್ ಅಲ್ಲಿ ಗಾಯತ್ರಿ ಚಲಾವಣೆ ಮಾಡಿದ್ದಾರೆ. ಆದ್ರೆ ಅವರ ಗಾಯತ್ರಿ ಅನ್ನೋ SIR ಫಾರ್ಮ್, ಅದು ಏನು 2002 ಈಗೇನು ಆ್ಯಪಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಎಲೆಕ್ಟ್ರಲ್ ಇದರಲ್ಲಿ GAYATHRI ಗಾಯತ್ರಿ ಇಲ್ಲ, GIYITHRI ಇದೆ. ನೀವು ಹೇಗೆ ಹುಡುಕ್ತೀರಾ ಸರ್? ಅದು ಬಹಳ ಒಳ್ಳೆ ಸಮಸ್ಯೆ ತೆಗೆದಿದ್ದೀರಿ ಪಲ್ಲವಿ. ಇದು ನಾನು ಒಂದು 100 ಬಾರಿ ಕೇಳಿದೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಅನಾಹುತಗಳಾಗೋಗ್ತಾ ಇದೆ ಇಲ್ಲಿ. ನಾನು ಇಲ್ಲೇ ತೋರಿಸ್ತೇನೆ ಸರ್, ಆ ತರ 10 ತೋರಿಸ್ತೇನೆ ಎಕ್ಸಾಂಪಲ್. ಈಗ ರಾಜೇಶ ಅಂತ ಇರತ್ತೆ, RAJA ರಾಜೇಶ ಆಗ್ಬೇಕು, ಇಲ್ಲ ಇದು ರಾಜೀಶ ಆಗಿರತ್ತೆ, REJE ಆಗಿರತ್ತೆ. ಸೊ ನಾವು ಏನಾಗಿದೆ ನಮ್ಮಲ್ಲಿ ಅಂದ್ರೆ, ನಾವು ಪೀನಟ್ಸ್ ನ ಕೊಟ್ರೆ ನಮ್ಗೆ ಏನ್ ಸಿಗತ್ತೆ ಅನ್ನೋದು ನಮ್ಗೆ ಗೊತ್ತು. ನಾವು ಏನ ಕೊಟ್ಟು ಏನ ಕೂರಿಸಿ ಯಾರನ್ನ ಮಾಡಿಸ್ಬೇಕು ಅನ್ನೋದು ಇಲ್ಲಿ ಆಗಿಲ್ಲ. ನಾನು ಅವತ್ತಿನ ಅವಾಗ್ಲೇನೆ ಈಗ ನೋಡಿ, ಪಾಷಾ ಅವರು ಹೇಳಿದ್ರು, ರಾಘವೇಂದ್ರ ಅವರು ಹೇಳಿದ್ರು, ತಪ್ಪು ಡೇಟಾ ಇಟ್ಕೊಂಡು ನೀವು ಪರಿಷ್ಕರಣೆ ಮಾಡಕ್ ಹೋದ್ರೆ ಪರಿಷ್ಕರಣೆಯ ಫಲಿತಾಂಶ ಕೂಡ ತಪ್ಪೇ ಆಗುತ್ತೆ. ದಟ್ಸ್ ರೈಟ್. ಹೌದು, ರಾಘವೇಂದ್ರ ಅವರೇ ನೀವೇ. ಸರ್, ಮೇಜರ್ ಆಗಿ ಏನಂದ್ರೆ ಪಲ್ಲವಿ ಅವರು ಹೇಳಿದ್ದು ವೆರಿ ವ್ಯಾಲಿಡ್ ಪಾಯಿಂಟ್. ಅದೇ ಆಗ್ತಾ ಇರೋದು, ಡೇಟಾ ಮ್ಯಾಪ್ ಆಗಿದೆ, ಅದು 92%. ಇವತ್ತು ಪಲ್ಲವಿ ಅವ್ರದೇ ಉದಾಹರಣೆ ತಗೊಂಡು ಮಾತಾಡಿದ್ರೆ, ಪಲ್ಲವಿ ಅವರು ಅವ್ರ ತಾಯಿ ಅವ್ರದ್ದು ಕಾರ್ಡ್ ತಗೊಂಡು ಹೋಗ್ತಾರೆ. ಕಾರ್ಡ್ ಅಲ್ಲಿ GAY ಇರುತ್ತೆ, ಆದ್ರೆ ಎಲೆಕ್ಟೋರಲ್ ರೋಲ್ಸ್ ಅಲ್ಲಿ GIY ಇರುತ್ತೆ. ಆದ್ರೆ ಅವ್ರು ಹೋಗೋದು ಆಸ್ ಪರ್ ಎಲೆಕ್ಟೋರಲ್ ರೂಲ್ಸ್. ಹಂಗಾಗಿ ಈ ಗಾಯತ್ರಿ ವ್ಯಾಲಿಡ್ ಇಲ್ಲ ಅಂದ್ಬಿಡ್ತಾರೆ. ಪ್ಲೀಸ್ ಮುಂದುವರಿಸಿ. ಸೊ ಸರ್, ಅದೇ ಏನಂದ್ರೆ ಮ್ಯಾಪಿಂಗ್ ಆಗಿದೆ, ಏನಾಗಿದೆ ಅಂತ ಹೇಳಿದ್ರೆ ಮ್ಯಾಪಿಂಗ್ ಆಗೋದು ಕರೆಕ್ಟಾಗಿ ಆಗಿಲ್ಲ. ಇನ್ನು ನಮ್ಮಲ್ಲಿರುವ ಟೆಕ್ನಾಲಜಿ ಇದೆಲ್ಲ ಉಪಯೋಗಿಸ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಮಾಡ್ಬೋದಾಗಿತ್ತು ಅನ್ನೋದು ನಮ್ಮ ಉದ್ದೇಶ. ಸೊ ಅದು ಕಾಮನ್ ಸಿಟಿಸನ್ಸ್ ಹೇಳೋದೇ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನೀವು ನಾವು ಅಂತಲ್ಲ, ನೀವೂನು ಗೊಂದಲದಲ್ಲಿದ್ದೀರಾ. ಫಾರ್ಮ್ ಫಿಲ್ ಮಾಡಿದ್ರೆ ಗೊಂದಲ ಇದ್ದೇ ಇದೆ ತಾನೆ. ಕರೆಕ್ಟಾಗಿ ಫಿಲ್ ಮಾಡಿ ಏನೋ ಇಲ್ವೋ ಗುರು, ಏನಾದ್ರು ರಿಜೆಕ್ಟ್ ಮಾಡ್ಬಿಡ್ತಾರೋ ಇಲ್ವೋ. ಒಂದ್ಸಲಿ ಯಾರು ನಿಮ್ಗೆ ಅಟ್ಲೀಸ್ಟ್ ನಮ್ಗೆ ಯಾರು ಸ್ವಲ್ಪ BL ಅವ್ರು ಇವರು ಪರಿಚಯ ಇದ್ದಾರೆ, ಕರೆಕ್ಟಾಗಿ ಇದೆಯಾ ನೋಡಿ ಅಂತ ನೋಡ್ಬಿಟ್ಟು ಇದು ಮಾಡ್ತೀವಿ. ಭಾಳಷ್ಟು ಜನಕ್ಕೆ ಏನಾಗೋಗಿದೆ ಅಂತ ಹೇಳಿದ್ರೆ, ಅದಾದ್ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿ ಭಾಳಷ್ಟು ಜನ ಅಂತ ಹೇಳಿದ್ರೆ, ಇಷ್ಟೊಂದು ತಲೆ ಕೆಡ್ಸ್ಕೋಬೇಕಾ ನಾನು, ಸರ್ಕಾರದಲ್ಲಿ ಸವಲತ್ತು ತೊಗೊತಾ ಇರೋರಿಲ್ಲ, ಭಾಳಷ್ಟು ಕಡಿಮೆ, ಅಷ್ಟು ಜನ ಇಲ್ಲ. ಇಷ್ಟೊಂದು ತಲೆ ಕೆಡ್ಸ್ಕೊಬೇಡ ಅಂತ ಬಿಟ್ಟಾಕಿರೋ ಬಹಳಷ್ಟು ಜನ ಇದ್ದಾರೆ. ಅದನ್ನ BLOಗಳು ನಾವೆಲ್ಲ ಹೋಗಿ ಹುಡುಕಿ ಯಾಕೆ ಇದು ಮಾಡ್ತೀರಾ, ಫೋನ್ ಮಾಡಿ ಇವಾಗೆಲ್ಲ ವಾಪಸ್ ತಗೊಳ್ತಾ ಇದೆ. ಒಂದು ಸಲ ಮನೆಗೆ ಅಪ್ಲಿಕೇಶನ್ ಬಂತು ಅಂತ ಹೇಳಿದ್ರೆ BLO ಜವಾಬ್ದಾರಿ ಸಹ ಅಪ್ಲಿಕೇಶನ್ ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಪಸ್ ಕೊಡ್ಬೇಕು. ಅಪ್ಲಿಕೇಶನ್ ವಾಪಸ್ ಮಾಡ್ಲೇಬೇಕು, ಅದ್ರ ಬಗ್ಗೆ ಇದಿಲ್ಲ. ಅವ್ರಿಗೆ ಎಷ್ಟು ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವ್ರ ಟೈಮ್ಗೆ ಇದಾಗಲ್ಲ, ಇವ್ರ ಟೈಮ್ಗೆ ಇದು ಮಾಡಲ್ಲ, ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಅವ್ರು ಸಿಗೋದೇ ಇಲ್ಲ. ಆಮೇಲೆ ಅವ್ರ ಮನೆ ಖಾಲಿ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿರುವಂಥ 1,60,00,000 ಜನದಲ್ಲಿ 1,03,00,000 ಜನ ಪಾಪ್ಯುಲೇಷನ್ಸ್ ಅಲ್ಲಿ ಎಲ್ಲ ಫ್ಲೋಟಿಂಗ್ ಪಾಪ್ಯುಲೇಷನ್ಸ್ ಇದ್ದಾರೆ. ಭಾಳಷ್ಟು ಜನ ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಎಲ್ಲ ಉದ್ದೇಶದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಜನಗಳಿಗೆ ತೊಂದರೆ ಆಗ್ತದೆ. ಸಿಂಪಲ್, ಕಾಂಗ್ರೆಸ್, BJP, JDS ಎಲ್ಲರೂ ಸಹ ಅವರ ವೋಟರ್ಸ್ ಉಳಿಸ್ಬೇಕು ಅನ್ನೋಂಥ ಎಲ್ಲರ ಆಸೆನೂ ಸಹ ವೋಟರ್ ಉಳಿಸ್ಬೇಕು ಅಂತಾನೆ. ಆದರೆ ಜನಗಳು ಏನು ಮಾಡ್ತಾ ಇದ್ದಾರೆ, ಒಂಚೂರು ಜಾಸ್ತಿ ಸಫರ್ ಪಡ್ತಾ ಇದ್ದಾರೆ. ಇದು ಅವಶ್ಯಕತೆ ಇರಲಿಲ್ಲ ಅನ್ನೋದು ನಮ್ಮ ಉದ್ದೇಶ. ಸರಿ, ಆತಂಕ ಪಡ್ಬೇಕಾ ಅಂತ ಒಂದು ಪ್ರಶ್ನೆಯಿಂದ ಶುರು ಮಾಡಿದೆ. ಚಂದ್ರಶೇಖರ್ ಅವರೇ, ಆತಂಕ ಪಡ್ಬೇಕಾ? ರಾಜಕೀಯವಾಗೂ ಹೇಳಿ, ಸಾಮಾಜಿಕವಾಗೂ ಹೇಳಿ. ಸಮಸ್ಯೆ ಏನಾಗ್ತಿರೋದು ಅಂತ ಹೇಳಿದ್ರೆ, ಅವ್ರು ಮೇಡಮ್ ಒಂದಷ್ಟು ಮೆನ್ಷನ್ ಮಾಡಿದ್ರು, ರಾಘವೇಂದ್ರ ಅವರು ಅಷ್ಟೊಂದು ಮೆನ್ಷನ್ ಮಾಡಿದ್ರು, BLOಗಳು ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಲಿಲ್ಲ ಅಂತೇಳಿ. ಸಂವಿಧಾನ ಹಕ್ಕು ಕೊಟ್ಟಿದೆ ಅಂತೇಳ್ಬಿಟ್ಟು ಫುಲ್ ಸ್ಟಾಪ್ ಹಾಕೊಂಡ್ಬಿಡ್ತಾರೆ, ಕರ್ತವ್ಯನೂ ಕೊಟ್ಟಿದೆ ಅಂತ ಮರ್ತು ಬಿಡ್ತಾರೆ. ನಮ್ಮದು ಕರ್ತವ್ಯ ಇದೆ ರೀ ನಾಗರಿಕನಾಗಿ. ಆನ್ಲೈನ್ ಫಾರಮ್ಗಳು ಬಿದ್ದಿದೆ. ನೀವು ಹೇಳಿದ್ರಿ ಈಗಾಗಲೇ, ಈಗ ನೋಡಿ 1,08,00,000 ಏನು ಇವಾಗ ಫ್ಲ್ಯಾಗ್ ಆಗಿಲ್ಲ, ಆ 1,08,43,000 ಅಷ್ಟೂ ASDDO ಈಗಾಗಲೇ ಆನ್ಲೈನಲ್ಲಿ ಬಂದುಬಿಟ್ಟಿದೆ. ನಿಮ್ದು ಕಳೆದೋಗಿದೆ, ಯಾವುದ್ರಲ್ಲಿ ಕಳೆದೋಗಿದೆ ಅಂತೇಳಿ ನಾನು ಈಗಲೂ ಓಪನ್ ಮಾಡಿ ತೋರಿಸ್ತೀನಿ. ಏನದು, ಇದಕ್ಕೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಡಿಸ್ಟಿಕ್ ಕೇಳುತ್ತೆ, ಡಿಸ್ಟಿಕ್ಕಿಂದ ನಿಮ್ಮ ತಾಲೂಕು ಕೇಳುತ್ತೆ, ತಾಲೂಕಿಂದ ಸೀದಾ ನಿಮ್ಮ ಬೂತಿಗೆ ಹೋಗುತ್ತೆ. ನಿಮ್ಮ ಬೂತಲ್ಲಿ ಕಂಪ್ಲೀಟ್ ಲಿಸ್ಟ್ ಇಲ್ಲ, ಏನಲ್ಲಿ ಇರಬೇಕು, ಅಬ್ಸೆಂಟಲ್ಲಿ ಇರಬೇಕು, ಇಲ್ಲ ಶಿಫ್ಟಲ್ಲಿ ಇರಬೇಕು, ಇಲ್ಲ ಡೆತ್ತಲ್ಲಿ ಇರಬೇಕು, ಇಲ್ಲ ಡೂಪ್ಲಿಕೇಟ್ ಇರಬೇಕು, ಇದ್ದೇ ಇರುತ್ತೆ. ಇರ್ತಿದ್ದಂಗೆ ಇಮಿಡಿಯೇಟ್ ಆಗಿ ನೀವು ಹೋಗಿ BLOಗೆ ಇಂಟಿಮೇಟ್ ಮಾಡಬೇಕು. BLO ಎಲ್ಲವೂ